ನಾಗಮಂಗಲ ತಾಲೂಕು ಹೊಣೆಕೆರೆ ಹೋಬಳಿಯ ತಟ್ಟೆಕೆರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಜೆಡಿಎಸ್ ಬೆಂಬಲಿತ ಕಾರಹಳ್ಳಿ ಗ್ರಾಮದ ಸುರೇಶ್ ಅವಿರೋಧವಾಗಿ ಆಯ್ಕೆಯಾದರು. 12 ಜನರ ಸಂಘದಲ್ಲಿ ಜೆಡಿಎಸ್ ಬಹುಮತ ಸಾಧಿಸಿದ್ದು, ಲಕ್ಷ್ಮಣ್ ಮತ್ತು ಸುರೇಶ್ ನಾಮಪತ್ರ ಸಲ್ಲಿಸಿದ್ದರು. ಕೊನೆ ಗಳಿಗೆಯಲ್ಲಿ ಲಕ್ಷ್ಮಣ್ ನಾಮಪತ್ರ ಹಿಂತೆಗೆದುಕೊಂಡ ಕಾರಣ ಸುರೇಶ್ ಆಯ್ಕೆಯಾಗಿದ್ದಾರೆ. ಚುನಾವಣಾಧಿಕಾರಿ ಇದನ್ನು ಘೋಷಿಸುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು. ನಂತರ ಮಾತನಾಡಿದ ಸುರೇಶ್, ಮುಂದಿನ ದಿನಗಳಲ್ಲಿ ಹೆಚ್ಚು ಷೇರುದಾರರನ್ನು ಸೇರಿಸಿ ರೈತರಿಗೆ ಬೇಕಾದ ಸೌಲಭ್ಯಗಳನ್ನು ಒದಗಿಸಿ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಚನ್ನಪ್ಪ, ಪಕ್ಷದ ಮುಖಂಡ ಗಂಗವಾಡಿ ಪುಟ್ಟಸ್ವಾಮಿ, ಹೂಯನಹಳ್ಳಿ ಕುಮಾರ್, ಅಂಬಿ ಸ್ವಾಮಿ, ಕೃಷ್ಣೇಗೌಡ, ಸಂಘದ ಸದಸ್ಯರಾದ ಮಹದೇವ್, ಮುನಿಯಮ್ಮ, ರವಿ ಮುಂತಾದವರಿದ್ದರು. ದೇವೇಗೌಡ ಪಜನನ್ನು ನೆನೆಸಿಕೊಳ್ಳುತ್ತಾ ಕುಮಾರಸ್ವಾಮಿ ಅವರಿಗೆ ಇದು ಮಾಡುತ್ತಾ ನಮ್ಮ ಸುರೇಶ್ ಗೌಡರ ಇದಾಗಿರೋದು, ನಾನು ಜೆ.ಡಿ.ಎಸ್ ಜನತಾ ದಳದ ಇದರಾಗಿ ನನಗೆ ಇವತ್ತು ನನ್ನ ಒಂದು ಕೃಷಿ ಕ್ಷೇತ್ರ ನಾನು ಮಾಡಿದಂಥ ಕ್ಷೇತ್ರದಲ್ಲಿ ಅಭಿವೃದ್ಧಿ ನನಗೆ ಇವತ್ತು ಒಂದು ಇದನ್ನು ಕೊಟ್ಟಿದ್ದಾರೆ, ಅಧ್ಯಕ್ಷ ಸ್ಥಾನವನ್ನು. ಅದಕ್ಕೆ ನನ್ನ ಎಲ್ಲರ ಪಕ್ಷದ ಹಿರಿಯ ಮುಖಂಡರಿಗೂ ಹಾಗೂ ನನ್ನೆಲ್ಲ ಕಾರ್ಯಕರ್ತರು ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಅವರು ಹೇಳಿದ ಕೆಲಸವನ್ನು ನಾನು ಚಾಚಿ ತಪ್ಪದೆ ಸಂಘದ ಉನ್ನತ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಎಂದು ಈ ಮೂಲಕ ನಾನು ಹೇಳ್ತಾ ಇದ್ದೀನಿ.